ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಸೌಂಡ್ ಬಗ್ಗೆ ನೋಡ್ತಾ ಹೋಗೋಣ. ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಎಷ್ಟು 333 ಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ಕೆಲವೊಂದು ಕಡೆ 340 ಮೀಟರ್ ಪರ್ ಸೆಕೆಂಡ್ ಅಂತ ಕೂಡ ಇದೆ. ಸೊ ಎರಡರಲ್ಲಿ ಯಾವ್ದು ಆಪ್ಷನ್ ಇರುತ್ತೋ ಅದನ್ನ ಚೂಸ್ ಮಾಡಬೇಕು. And dash is the phenomenon in which if one of the two bodies of the same natural frequency is set into vibration, the other body also vibrates with large amplitude under the influence of the first body. ಇದನ್ನ ಏನಂತ ಕರೀತಾರೆ? ರೆಸೋನೆನ್ಸ್ ಅಂತ ಕರೀತಾರೆ. Dash is not transmitted in stationary waves. ನೋಡಿ, ಎನರ್ಜಿ ಏನಿದೆ ಇದು ಸ್ಟೇಷನರಿ ವೇವ್ಸ್ ಗೆ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಮಿಟ್ ಆಗಲ್ಲ. ಓಕೆ, ಸೌಂಡ್ ವೇವ್ಸ್ ಟ್ರಾವೆಲ್ ಇನ್ ಏರ್, ಅದು ಯಾವಾಗ್ಲೂ ಲಾಂಗಿಟ್ಯೂಡಿನಲ್ ವೇವ್ಸ್ ಆಗಿರುತ್ತೆ. ಸೌಂಡ್ ವೇವ್ಸ್ ಟ್ರಾವೆಲ್ ಇನ್ ಏರ್ ಆರ್ ಅಂದ್ರೆ ಏರ್ ಅಲ್ಲಿ ಟ್ರಾವೆಲ್ ಆಗುವಂತಹ ಸೌಂಡ್ ಏನಿರುತ್ತೆ, ಇಟ್ ಹ್ಯಾಸ್ ಲಾಂಗಿಟ್ಯೂಡಿನಲ್ ವೇವ್ಸ್. ಓಕೆ, ಅಂಡ್ ಡ್ಯಾಶ್ ವೇವ್ಸ್ ಆರ್ ಫಾರ್ಮ್ಡ್ ಇನ್ ರಿಸೋನೇಟಿಂಗ್ ಏರ್ ಕಾಲಮ್. ಓಕೆ, ರಿಸೋನೇಟಿಂಗ್ ಏರ್ ಕಾಲಮ್ ಅಲ್ಲಿ ಸ್ಟೇಷನರಿ ವೇವ್ಸ್ ಅನ್ನ ಕಾಣ್ತೀವಿ. ದ ಪಿರಿಯಾಡಿಕ್ ವೈಬ್ರೇಷನ್ಸ್ ಆಫ್ ಡಿಕ್ರೀಸಿಂಗ್ ಆಂಪ್ಲಿಟ್ಯೂಡ್ ಆರ್ ಕಾಲ್ಡ್ ಡ್ಯಾಂಪ್ಡ್ ವೈಬ್ರೇಷನ್ಸ್ ಅಂತ ಹೇಳ್ತಾರೆ. ಡಿಕ್ರೀಸಿಂಗ್ ಆಂಪ್ಲಿಟ್ಯೂಡ್ ಇದ್ರೆ ಅದನ್ನ ಡ್ಯಾಂಪ್ಡ್ ವೈಬ್ರೇಷನ್ಸ್ ಅಂತ ಹೇಳ್ತಾರೆ. ಎವರಿ ಬಾಡಿ ಹ್ಯಾಸ್ ಇಟ್ಸ್ ಓನ್ ಫ್ರೀಕ್ವೆನ್ಸಿ ಕಾಲ್ಡ್, ಅದನ್ನ ನ್ಯಾಚುರಲ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ವೆಲಾಸಿಟಿ ಆಫ್ ಸೌಂಡ್ ಇಸ್ ಮ್ಯಾಕ್ಸಿಮಮ್ ಇನ್ ಸಾಲಿಡ್ಸ್. ಓಕೆ, ದ ವೆಲಾಸಿಟಿ ಆಫ್ ಸೌಂಡ್ ಇನ್ ವ್ಯಾಕ್ಯೂಮ್ ಈಸ್ ಆಲ್ವೇಸ್ 0. ಓಕೆ, when the soldiers across a suspension bridge, they are asked to break these steps to prevent resonance. A tuning fork vibrates when a vibrating tuning fork is brought near it. This is due to resonance. This is also due to resonance. Okay, velocity of sound on moon eshtirutte? Velocity of sound on moon is always 0. The longest wave is radio wave. Okay, longest wave ಬಂದ್ಬಿಟ್ಟು radio wave ಆಗಿರುತ್ತೆ. Okay, in a resonating air column dash waves are formed. ನೋಡಿ, resonating air column ಅಲ್ಲಿ ಯಾವಾಗಲೂ ಸ್ಟೇಷನರಿ ವೇವ್ಸ್ ಫಾರ್ಮೇಶನ್ ಆಗುತ್ತೆ. ಈಗ ಲೈಟ್ ಬಗ್ಗೆ ನೋಡೋಣ. ನೇಚರ್ ಆಫ್ ಲೈಟ್ ಅಂಡ್ ಸೋರ್ಸಸ್ ಆಫ್ ಲೈಟ್ ಬಗ್ಗೆ ಇವಾಗ ನೋಡ್ತಾ ಹೋಗೋಣ. ನ್ಯೂಟನ್ ಪ್ರಪೋಸ್ಡ್ ಕಾರ್ಪಲ್ಸ್ ಥಿಯರಿ ಆಫ್ ಲೈಟ್. ಓಕೆ, ನ್ಯೂಟನ್ ಕಾರ್ಪಸಲ್ಸ್ ಥಿಯರಿ ಆಫ್ ಲೈಟ್ ಅನ್ನ ಪ್ರಪೋಸ್ ಮಾಡಿದ್ರು. ಕಾರ್ಪಸಲ್ಸ್ ಅಂತ ಹೇಳಿದ್ರೆ ದೇ ಆರ್ ರಿಪೆಲ್ಡ್ ಬೈ ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ಓಕೆ, ಕಾರ್ಪಸಲ್ಸ್ ಅಂತ ಹೇಳಿದ್ರೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಮೇಲೆ ಏನ್ ರಿಪೆಲ್ ಆಗುತ್ತಲ್ವಾ, ಆಚೆ ಬರೋ ಅಂದ್ರೆ ಮೀನ್ಸ್ ಅಪೋಸಿಟ್ ಆಗಿ ವಾಪಸ್ ಬರುತ್ತೆ, ದಟ್ ಇಸ್ ಸೆಡ್ ಟು ಬಿ ರಿಪೆಲ್ಡ್ ಅಂತ ಹೇಳ್ತೀವಿ. ಕಾರ್ಪಸಲ್ಸ್ ಆರ್ ಅಟ್ರಾಕ್ಟೆಡ್ ಬೈ ರಿಫ್ರಾಕ್ಟಿಂಗ್ ಸರ್ಫೇಸ್. ಸೊ ಕಾರ್ಪಸಲ್ಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದ್ರೆ ರಿಪೆಲ್ ಆಗುತ್ತೆ, ರಿಫ್ರಾಕ್ಟಿಂಗ್ ಸರ್ಫೇಸ್ ಇದ್ರೆ ಅದು ಅಟ್ರಾಕ್ಟ್ ಆಗುತ್ತೆ. ವೇವ್ ಥಿಯರಿ ಆಫ್ ಲೈಟ್ ವಾಸ್ ಪ್ರಪೋಸ್ಡ್ ಬೈ ಹೈಗನ್ಸ್ ಅಂಡ್ ಅಕಾರ್ಡಿಂಗ್ ಟು ನ್ಯೂಟನ್ ದ ಕಲರ್ಸ್ ಆಫ್ ಲೈಟ್ ಆರ್ ಡ್ಯೂ ಟು ಡಿಫರೆನ್ಸಸ್ ಇನ್ ದ ಡಿಫರೆಂಟ್ ಸೈಜಸ್ ಆಫ್ ಕಾರ್ಪಸಲ್ಸ್ ಅಂತ ಹೇಳ್ತಾರೆ. ಓಕೆ, ಅಕಾರ್ಡಿಂಗ್ ಟು ನ್ಯೂಟನ್ ಎಲ್ಲ ಕಲರ್ಸ್ ಆಫ್ ಲೈಟ್ ಅಂದ್ರೆ ಲೈಟ್ ಕಲರ್ಸ್ ಯಾಕೆ ಡಿಫ್ರೆಂಟ್ ಆಗಿದೆ, ಕಾರಣ ಏನು ಅಂತ ಏನಾದ್ರು ಬಂದ್ರೆ, ಕಲರ್ಸ್ ಆಫ್ ಲೈಟ್ ಒಂದು ರೆಡ್ ಒಂದು ಯೆಲ್ಲೋ ಈ ರೀತಿ ಕಲರ್ಸ್ ಏನಿರುತ್ತೆ, ಬೆಳಕಿನ ಕಲರ್ಸ್ ಡಿಫ್ರೆಂಟ್ ಆಗಿರೋದಕ್ಕೆ ಕಾರಣ ಏನು? ಡ್ಯೂ ಟು ದ ಡಿಫರೆನ್ಸ್ ಇನ್ ಕಾರ್ಪಸಲ್ಸ್. ಓಕೆ, ಡಿಫರೆಂಟ್ ಸೈಜಸ್ ಆಫ್ ಕಾರ್ಪಸಲ್ಸ್ ಅಂದ್ರೆ ಕಾರ್ಪಸಲ್ಸ್ ಸೈಜ್ ಯೂನಿಫಾರ್ಮ್ ಆಗಿರೋದೇ ಡಿಫ್ರೆಂಟ್ ಆಗಿರೋದಕ್ಕೆ ಈ ಕಲರ್ಸ್ ಡಿಫ್ರೆಂಟ್ ಆಗಿರೋದಕ್ಕೆ ಕಾರಣ ಆಗುತ್ತೆ. ಲೈಟ್ ರೇಸ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಫ್ರಮ್ ಲ್ಯೂಮಿನಸ್ ಬಾಡಿ, ಅಂದ್ರೆ ಲೈಟ್ ಅನ್ನ ಎಕ್ಸರ್ಟ್ ಮಾಡುವಂತಹ ಬಾಡಿಯಿಂದಾನೇ ಲೈಟ್ ರೇಸ್ ಪ್ರೊಡ್ಯೂಸ್ ಆಗೋದು. ಎಕ್ಸಾಂಪಲ್ಸ್ ಆಫ್ ಲ್ಯೂಮಿನಸ್ ಬಾಡೀಸ್ ಬಂದ್ಬಿಟ್ಟು ಸಣ್ಣ ಮತ್ತೆ ಸ್ಟಾರ್ಸ್. ಮ್ಯಾಕ್ಸ್ವೆಲ್ ಪ್ರಪೋಸ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಆಫ್ ಲೈಟ್. ಲೈಟ್ ಕನ್ಸಿಸ್ಟ್ ಆಫ್ ರೇಡಿಯೇಷನ್ಸ್ ಕಾಲ್ಡ್ ಫೋಟಾನ್ಸ್ ಅಂತ ಹೇಳ್ತೀವಿ. ಲೈಟ್ ವೇವ್ಸ್ ಯಾವಾಗ್ಲೂ ಟ್ರಾನ್ಸ್ವರ್ಸ್ ಆಗಿರುತ್ತೆ. ಇನ್ ಎ ರಿಪ್ಪಲ್ ಟ್ಯಾಂಕ್, ಯಾವುದು ರಿಪ್ಪಲ್ ಟ್ಯಾಂಕ್, ಕ್ರಸ್ಟ್ ಆಫ್ ಲೈಟ್ ವೇವ್ ಬಿಹೇವ್ಸ್ ಆಸ್ ಕಾನ್ವೆಕ್ಸ್ ಲೆನ್ಸ್. ಓಕೆ, ಇನ್ ಎ ರಿಪ್ಪಲ್ ಟ್ಯಾಂಕ್ ದ ಟ್ರಫ್ ಆಫ್ ಲೈಟ್, ನೋಡಿ ಕ್ರಸ್ಟ್, ಇದನ್ನ ಕ್ರಸ್ಟ್ ಅಂಡ್ ಟ್ರಫ್ ಅಂತ ಕರಿತೀವಿ. ಸೊ ಇಲ್ಲೇನಾಗುತ್ತೆ, ಕ್ರಸ್ಟ್ ಆಫ್ ಲೈಟ್ ವೇವ್ ಯಾವಾಗ್ಲೂ ಕಾನ್ವೆಕ್ಸ್ ಆಗಿ ಕಾನ್ವೆಕ್ಸ್ ಲೈಟ್ ವೇವ್ ಆಗಿ ಇದು ಆಕ್ಟ್ ಮಾಡುತ್ತೆ, ಬಿಹೇವ್ ಮಾಡುತ್ತೆ. ಕ್ರಸ್ಟ್ ಆಫ್ ಲೈಟ್ ವೇವ್ ಯಾವಾಗ್ಲೂ ಕಾನ್ವೆಕ್ಸ್ ಆಗಿ ಬಿಹೇವ್ ಮಾಡಿದ್ರೆ, ಕಾನ್ವೆಕ್ಸ್ ಲೆನ್ಸ್ ತರ ಬಿಹೇವ್ ಮಾಡಿದ್ರೆ, ಟ್ರಫ್ ಆಫ್ ಲೈಟ್ ಏನಿರುತ್ತೆ ಅದು ಕಾನ್ಕೇವ್ ಆಗಿ ಬಿಹೇವ್ ಮಾಡುತ್ತೆ. ಇನ್ ಎ ರಿಪ್ಪಲ್ ಟ್ಯಾಂಕ್ ಡ್ಯಾಶ್ ಬ್ಯಾಂಡ್ ಇಸ್ ಫಾರ್ಮ್ಡ್ ಡ್ಯೂ ಟು ಕ್ರೆಸ್ಟ್. ಸೊ ಕ್ರಸ್ಟ್ ಆಫ್ ಲೈಟ್ ವೇವ್ಸ್ ಏನಿರುತ್ತೆ ಕಾನ್ವೆಕ್ಸ್ ಲೆನ್ಸ್ ಆಕ್ಟ್ ಆಗುತ್ತೆ, ಜೊತೆಗೆ ಅದು ಬ್ರೈಟ್ ಕಲರ್ ಇರುತ್ತೆ. ಓಕೆ, ಇನ್ ಎ ರಿಪ್ಪಲ್ ಟ್ಯಾಂಕ್ ಡಾರ್ಕ್ ಬ್ಯಾಂಡ್ ಇಸ್ ಫಾರ್ಮ್ಡ್ ಡ್ಯೂ ಟು ಟ್ರಫ್ಸ್, ಅಂದ್ರೆ ಟ್ರಫ್ಸ್ ಇದ್ದಾಗ ಡಾರ್ಕ್ ಬ್ಯಾಂಡ್ ಪ್ರೊಡ್ಯೂಸ್ ಆಗುತ್ತೆ, ಜೊತೆಗೆ ಕಾನ್ಕೇವ್ ಲೆನ್ಸ್ ಬಿಹೇವ್ ಆಸ್ ಕಾನ್ಕೇವ್ ಲೆನ್ಸ್. ಇದು ಏನು
ಬ್ರೈಟ್. ಓಕೆ, ಇದು ಬಂದ್ಬಿಟ್ಟು ಬ್ರೈಟ್ ಪ್ಲಸ್ ಕಾನ್ವೆಕ್ಸ್. ಓಕೆ, ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ 3 × 10⁸ ಮೀಟರ್ ಪರ್ ಸೆಕೆಂಡ್. ಇನ್ನು ವಿಜುವಲ್ ಫೋಟೋಮೆಟ್ರಿ. ವಿಜುವಲ್ ಲೈಟ್ ಈಸ್ ಆನ್ ಎನರ್ಜಿ ಆನ್ ದಿ ಫ್ಲೋ. ವಿಜುವಲ್ ಲೈಟ್ ಈಸ್ ಆನ್ ಎನರ್ಜಿ ಆನ್ ದಿ ಫ್ಲೋ. ಫ್ಲೋ ಅಲ್ಲಿ ಇದ್ದಾಗ ಅದು ಒಂದು ಎನರ್ಜಿ ಆಗುತ್ತೆ. ಅಂಡ್ ಎಕ್ಸಾಂಪಲ್ ಫಾರ್ ಸೆಲ್ಫ್ ಲುಮಿನಸ್ ಬಾಡಿ ಬಂದ್ಬಿಟ್ಟು ಸನ್, ಮೂನ್. ಓಕೆ, ಬಟ್ ಮೇಜರ್ಲಿ ಸನ್. ಓಕೆ, ಅದಾದ್ಮೇಲೆ ಸ್ಟಾರ್ಸ್ ಕೂಡ ಹೇಳ್ಬೋದು. ಆಮೇಲೆ ಯೂನಿಟ್ ಆಫ್ ಲುಮಿನಸ್ ಫ್ಲಕ್ಸ್. ಯೂನಿಟ್ ಆಫ್ ಲುಮಿನಸ್ ಫ್ಲಕ್ಸ್. ಲುಮಿನಸ್ ಫ್ಲಕ್ಸ್ ನ ಎಸ್ ಯೂನಿಟ್ ಏನು ಅಂತ ಹೇಳಿದ್ರೆ ಲುಮೆನ್. ಸನ್ಲೈಟ್ ಹ್ಯಾಸ್ ಇಟ್ಸ್ ಮ್ಯಾಕ್ಸಿಮಮ್ ರೇಡಿಯಂಟ್ ಎನರ್ಜಿ ಕ್ಲೋಸ್ ಟು ಗ್ರೀನ್ ಲೈಟ್. ಸನ್ಲೈಟ್ ಏನಿದೆ ಇದು ಒಂದು ಮ್ಯಾಕ್ಸಿಮಮ್ ರೇಡಿಯಂಟ್ ಎನರ್ಜಿ ಏನು ಒಳಗೊಂಡಿರುತ್ತೆ, ದಟ್ ಇಸ್ ಆಲ್ವೇಸ್ ಕ್ಲೋಸ್ ಟು ಗ್ರೀನ್ ಲೈಟ್. ಓಕೆ, ಇನ್ನು ಲೇಸರ್. ಲೇಸರ್ ಸ್ಟ್ಯಾಂಡ್ಸ್ ಫಾರ್ ಅಂತ ಹೇಳ್ತೀವಿ ಅಂದ್ರೆ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಅಂತ. ದ ಲೈಟ್ ಯೂಸ್ಡ್ ಇನ್ ಡೆಸ್ಟ್ರಾಯಿಂಗ್ ICBM ಈಸ್ ಇನ್ ಇಟ್ ಸೆಲ್ಫ್ ಈಸ್ ಲೇಸರ್ ಆಗಿರುತ್ತೆ. ಓಕೆ, ಫಸ್ಟ್ ಲೇಸರ್ ವಾಸ್ ಕಾಲ್ಡ್, ಅದನ್ನ ಏನಂತ ಕರೆದ್ರು, ಫಸ್ಟ್ ಲೇಸರ್ ಅನ್ನ ಪಲ್ಸ್ಡ್ ಲೇಸರ್ ಅಂತ ಕರೆದ್ರು. ದ ಬೇಸಿಕ್ ಸೈಂಟಿಫಿಕ್ ಪ್ರಿನ್ಸಿಪಲ್ ಬಿಹೈಂಡ್ ಎ ಲೇಸರ್ ವಾಸ್ ಪುಟ್ ಫಾರ್ವರ್ಡೆಡ್ ಬೈ ಡಾಕ್ಟರ್ ಚಾರ್ಲ್ಸ್. ಓಕೆ, ICBM ಸ್ಟ್ಯಾಂಡ್ಸ್ ಫಾರ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ. ಓಕೆ, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳ್ತಾರೆ. The property coherence in laser is called temporal coherence ಅಂತ. The property coherence in laser is called temporal coherence ಅಂತ ಹೇಳ್ತಾರೆ. Lack of coherence makes ordinary light an optical noise ಅಂತ ಹೇಳಿ. Lack of coherence, if suppose ಒಂದು ordinary light ಅಲ್ಲಿ lack of coherence ಆಯ್ತು ಅಂತ ಹೇಳಿದ್ರೆ that makes ordinary light optical noise. Okay, coherence makes a laser light optical music. Okay, the important characteristic properties of laser ಬಂದ್ಬಿಟ್ಟು coherence, directionality, monochromaticity and high intensity. Examples for monochromatic light is sodium lamp. Sodium lamp is the very best example for monochromatic light. Laser emits light only in one direction. This is called directionality of laser light. Okay, the process of achieving population inversion is called pumping ಅಂತ ಹೇಳ್ತೀವಿ. It is a word used in lasers. Okay, lasers ಅಲ್ಲಿ ಯೂಸ್ ಮಾಡುವಂತಹ ವರ್ಡ್ ಅನ್ನ ಇಲ್ಲಿ pumping. Okay, the process of electrons being released on their own from the excited states in atoms and emitting incoherent light is called spontaneous emission ಅಂತ ಹೇಳ್ತೀವಿ. Dash are used for bloodless surgery. Lasers. Okay, ಲೇಸರ್ಸ್ ಅನ್ನ ಬ್ಲಡ್ಲೆಸ್ ಸರ್ಜರಿಯಲ್ಲಿ ಉಪಯೋಗಿಸ್ತಾರೆ. ಲೇಸರ್ಸ್ ಆರ್ ಯೂಸ್ಡ್ ನೌ ಫಾರ್ ಡ್ರಿಲ್ಲಿಂಗ್ ಅಂಡ್ ಆಲ್ಸೋ ಕಟ್ಟಿಂಗ್ ಮಟೀರಿಯಲ್ಸ್. ಇದಕ್ಕೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಲೇಸರ್ಸ್ ಆರ್ ಯೂಸ್ಡ್ ಇನ್ ಗೈಡೆಡ್ ಮಿಸೈಲ್ಸ್ ಅಂಡ್ ಟು ಡಿಫ್ಲೆಕ್ಟ್ ಎನಿಮಿ ಟಾರ್ಗೆಟ್. ಆಮೇಲೆ ಲೇಸರ್ಸ್ ಎಂಪ್ಲಾಯ್ಡ್ ಇನ್ ಸ್ಪೆಷಲಿ 3-dimensional ಫೋಟೋಗ್ರಫಿ ಕಾಲ್ಡ್ ಹೋಲೋಗ್ರಫಿ ಅಂತ ಹೇಳ್ತೀವಿ. ಲೇಸರ್ಸ್ ಎಂಪ್ಲಾಯ್ಡ್ ಇನ್ 3-dimensional ಫೋಟೋಗ್ರಫಿ, ಅದನ್ನ ಏನಂತ ಕರೀತಾರೆ, ಹೋಲೋಗ್ರಫಿ ಅಂತ ಕರೀತಾರೆ. ಓಕೆ, the development of lasers which helped in establishing a new revolutionary method of communications called fiber optic communication ಅಂತ ಹೇಳ್ತೀವಿ. ಓಕೆ, and spread of wavelength about the maximum intensity is called bandwidth. Okay, spread of wavelength about the maximum intensity ಗಿಂತ ಜಾಸ್ತಿ ಇದ್ರೆ ಅದನ್ನ bandwidth ಅಂತ ಹೇಳ್ತೀವಿ. ರೂಬಿ ಲೇಸರ್ is an example for solid laser. ಸಾಲಿಡ್ ಲೇಸರ್ ಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ ರೂಬಿ ಲೇಸರ್ ಹೇಳ್ಬೇಕು. ಹೀಲಿಯಂ ನಿಯಾನ್ ಲೇಸರ್ ಏನಿದೆ ಇದು ಗ್ಯಾಶಿಯಸ್ ಲೇಸರ್ ಗೆ ಎಕ್ಸಾಂಪಲ್. ಆಮೇಲೆ 3-dimensional ಫೋಟೋಗ್ರಫಿ is called holography ಅಂತ ಹೇಳ್ತೀವಿ. Okay, 3-dimensional photography is called holography. Okay, the process of achieving population inversion is called pumping. ಮುಂಚೆನೆ ಇದನ್ನ ನೋಡಿದೆ ನೋಡಿ. ಒಂದು ಕ್ವೆಶ್ಚನ್ ಅನ್ನ ಯಾವೆಲ್ಲ ರೀತಿ ಕೇಳಬಹುದು. ಬೈ monochromacity. ನೋಡಿ, ಈ monochromaticity ಇಂದ ಲಾರ್ಜ್ ಎನರ್ಜಿ ಕ್ಯಾನ್ ಬಿ ಕಾನ್ಸಂಟ್ರೇಟೆಡ್ ಇಂಟು ಎನ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಬ್ಯಾಂಡ್ ವಿಡ್ತ್. ಅಂದ್ರೆ ಬ್ಯಾಂಡ್ ವಿಡ್ತ್ ಬಹಳ ಸಣ್ಣ ಚಿಕ್ಕದು ಇರುವಂತಹ ಬ್ಯಾಂಡ್ ವಿಡ್ತ್ ಅಲ್ಲೂ ಕೂಡ ಅಂದ್ರೆ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಬ್ಯಾಂಡ್ ವಿಡ್ತ್ ಎಷ್ಟು ಕಡಿಮೆ ಅಂತ ಅಂದ್ರೆ ತುಂಬಾ 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 ಒಂದು ಪಾರ್ಟಿಕಲ್ ಅಷ್ಟು ಕಡಿಮೆ ಇರುವಂತಹ ಬ್ಯಾಂಡ್ ವಿಡ್ತ್ ಅಲ್ಲೂ ಕೂಡ ಮೋನೋಕ್ರೊಮ್ಯಾಸಿಟಿಯನ್ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಬಹಳ ಅಂದ್ರೆ ಲಾರ್ಜ್ ಎನರ್ಜಿಯನ್ನ ಕಾನ್ಸಂಟ್ರೇಟ್ ಮಾಡಬಹುದು ಸ್ಮಾಲ್ ಬ್ಯಾಂಡ್ ವಿಡ್ತ್ ಅಲ್ಲಿ. And the light from an ordinary light source spreads out uniformly in all directions and forms wave fronts around it. The light from an ordinary light source spreads out uniformly in all directions and forms spherical wave fronts around it. Okay, so ಇದಿಷ್ಟು ಫಿಸಿಕ್ಸ್ ಬಗ್ಗೆ ಆಯಿತು. ಇನ್ನು ನಾವು ಮುಂದಿನ ತರಗತಿಯಲ್ಲಿ ಕೆಮಿಸ್ಟ್ರಿ ಬಗ್ಗೆ ನೋಡ್ತಾ ಹೋಗೋಣ. ಓಕೆ.
chemistry. Thank you for watching.